ಭಾಸ್ಕರ್ ಅವರೇ, ಪೊಲೀಸ್ ಕಮಿಷನರ್ ಆಗಿದ್ದವರು, IPS ಅಧಿಕಾರಿ ಆಗಿದ್ದವರು, ಒಂದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ. ಇದಕ್ಕೆ ನಿರುದ್ಯೋಗ ಕಾರಣ, ಬೆಲೆ ಏರಿಕೆ ಕಾರಣ ಅಂತ ಹೇಳುವ ಮೂಲಕ ಕಂಟಿನ್ಯೂಸ್ ಆಗಿ ಉನ್ನತ ಸ್ಥಾನದಲ್ಲಿ ಇರೋರು ಇಂಥ ಮೂರ್ಖ ಸ್ಟೇಟ್ಮೆಂಟ್ ಕೊಡ್ತಾ ಹೋದರೆ ಅದು ಒಂದು ರೀತಿಯ ಆತಂಕಕ್ಕೆ ಕಾರಣವಾಗುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದರೆ 1999ಕ್ಕಿಂತ ಮುಂಚೆ ಏರ್ಪೋರ್ಟ್ ಒಳಗೆ ಯಾರು ಬೇಕಾದರೂ ಹೋಗಿ ಆಫ್ ಮಾಡಿ ಬರ್ಬೋದಾಗಿತ್ತು. ಕಂದಹಾರ್ ಹೈಜಾಕ್ ಇತ್ಯಾದಿಗಳೆಲ್ಲ ಆದ ನಂತರ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ರು. ಅದತ್ತಂದ್ರೆ CISR ಬಂತು. ಒಂದಾದ ನಂತರ ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ ಕೂಡ ಸೆಕ್ಯೂರಿಟಿ ಸೇಫ್ಟಿ ಈಗ ಅಟ್ಲೀಸ್ಟ್ ಸ್ವಲ್ಪ ಮುಕ್ತವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ವಿ. ನಾಳೆನೇ ಸುಪ್ರೀಂ ಕೋರ್ಟಲ್ಲಿ ನೋಡಿ, ಹೊರಗಡೆ ನಿಂತ್ಕೋಬೇಕು, ಬಟ್ಟೆ ಬಿಚ್ಚಿ, ಶೂ ಬಿಚ್ಚಿ, ಬೆಲ್ಟ್ ಬಿಚ್ಚಿ ಒಳಗಡೆ ಹೋಗಬೇಕು. ಅಂದರೆ ಯು ಆರ್ ಕ್ರಿಯೇಟಿಂಗ್ ಇನ್ ಇನ್ಸೆಕ್ಯೂರ್ ಅಟ್ಮಾಸ್ಫಿಯರ್ ಎವ್ರಿವೇರ್, ನಾಟ್ ಫ್ರಮ್ ಪೀಪಲ್ ಔಟ್ಸೈಡ್ ದಿ ಕಂಟ್ರಿ, ಫ್ರಮ್ ಇನ್ಸೈಡ್ ದಿ ಕಂಟ್ರಿ ಇಟ್ಸೆಲ್ಫ್. ಇದು ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಇದು. ನಾಳೆ ನೀವು ವಿಧಾನಸೌಧಕ್ಕೆ ಇಷ್ಟು ಜನ ಹೋಗ್ತಾರಲ್ಲ, ಪಾಸ್ ತೊಗೊಂಡು ಒಳಗಡೆ ಹೋಗ್ತಾರೆ. ಪಾಸ್ ಕೊಡೋಕ್ಕೂ ಜನ ಹೆದರ್ತಾರೆ. ಪಾಸ್ ಕೊಟ್ಟ ನಂತರ ಪಾಸ್ ಚೆಕ್ ಮಾಡೋರು ಕೂಡ ದೇ ಬಿಕಮ್ ವೆರಿ. ಸೊ ಇಂಥ ಸ್ಟೇಟ್ಮೆಂಟ್ಗಳಿಂದ ನಿರುದ್ಯೋಗಿತನ ಇದೆ, ಬೆಲೆ ಏರಿಕೆ ಇದೆ, ನನಗೆ ಅದು ಬೇಕು ಇದು ಬೇಕು ಅನ್ನೋ ಕಾರಣಗಳಿಂದ ನೀವು ಇಂಥ ಕ್ಲೀನ್ ಚಿಟ್ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಜನರಿಗೆ. ಆ್ಯಂಡ್ ನೀವು ನೋಡಿ, ಈಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಪ್ರಥಮ ಹಂತದಲ್ಲೇ ಈ ಒಂದು ರೀತಿಯ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೆ ಬೆಳಕಿಗೆ ಬರ್ತಾ ಇದೆ. They are not serious unemployed person. They are deliberately, or what you say, self-unemployed persons. Unemployed by choice. Self-unemployed persons or by choice. And they are into some kind of a toolkit of how to disrupt things over there. And they are more busy on political fronts. And ಅದರ ಲೆಫ್ಟ್ ಆಫ್ ಸೆಂಟರ್ ಐಡಿಯಾ ಇಟ್ಕೊಂಡು ನಿಜವಾಗ್ಲೂ ಅವ್ರಿಗೂ ಉದ್ಯೋಗ ಬೇಕು ಅಂದರೆ ಎನಫ್ ಸ್ಕೀಮ್ಸ್ ಆರ್ ದೇರ್. ಅಷ್ಟು ಬುದ್ಧಿವಂತ ಆಗಿದ್ದರೆ ಅವ್ರಿಗೆ ಸಿಕ್ಕಿರೋದು. ಮನೆಯೊಳಗೆ 22 ಎಕರೆ ಜಮೀನಿದೆ, ಮನೇಲಿ ಸುಳ್ಳು ಹೇಳಿ, ಮನೇಲೇ ಮಿಸ್ಲೀಡ್ ಮಾಡಿ, ಈ ರೀತಿ ನಾವೆಲ್ಲ ಮನೇಲಿ ಎಲ್ಲಿ ಹೋಗ್ತೀವಿ, ಯಾವ್ರು ಹೋಗ್ತೀವಿ ಅಂತ ಹೇಳಿ ಹೋಗ್ತೀವಿ ನಾವು. ಅಂದರೆ ಅಟ್ ಒನ್ ಸ್ಟ್ರೋಕ್ ಯು ಆರ್ ಕಂಡೋರಿಂಗ್ ಸೋ ಮೆನಿ ಥಿಂಗ್ಸ್. ನಟರಾಜ್ ಗೌಡ್ರು ಹೇಳ್ತಾರೆ ದಟ್ ನಿರುದ್ಯೋಗ ಬೆಲೆ ಏರಿಕೆಯಿಂದ ಆಗದೆ ಇನ್ಯಾವುದಕ್ಕಾಗತ್ತೆ. ನಾಳೆ ಇನ್ನೊಂದು ಕಾರಣಗಳಿಂದ ಯಾರೋ ಸುಪ್ರೀಂ ಕೋರ್ಟ್ ಒಳಗೆ ನುಗ್ತಾರೆ, ಯಾರೋ ಅಲ್ಲಿ ರಾಷ್ಟ್ರಪತಿ ಭವನ ಒಳಗೆ ನುಗ್ತಾರೆ. ಅಂದರೆ ಒಂದು ಕಾಲದಲ್ಲಿ ಪ್ರಜೆಗಳು ಮುಕ್ತವಾಗಿ ಒಂದು ಕಡೆ ಹೋಗಿ ಫ್ಯಾಮಿಲಿ ಜೊತೆ ಹೋಗೋದು, ಸ್ನೇಹಿತರ ಜೊತೆ ಹೋಗೋದು, ಇದು ಒಂಥರ ಅಷ್ಟು. ಅಂದರೆ ಎಲ್ಲ ಕಡೆ ಯು ಹ್ಯಾವ್ ಟು ಇನ್ಕ್ರೀಸ್. ಈಗ ಸೋ ಮೆನಿ IT ಕಂಪ್ನೀಸ್ ಆರ್ ದೇರ್. ನಾಳೆ ಮಾಲ್ಗಳಲ್ಲಿ ಜನ ಹೋಗಲ್ಲ ಈ ರೀತಿ ಅವರು ಮಾಡೋಕ್ಕೆ. ಮತ್ತು ಇಂಥ ಗ್ಯಾಸ್, ಅದು ಮೇಡ್ ಇನ್ ಚೈನಾ ಗ್ಯಾಸ್ ತೊಗೊಂಡು ಇಲ್ಲಿ ಇತ್ಯಾದಿಗಳು, ಮತ್ತು ಅದಕ್ಕೂ ಕಡಿವಾಣ, ಅದು ಯಾವುದೋ ಒಂದು ಪರ್ಪಸ್ಗೆ ಯೂಸ್ ಆಗುತ್ತೆ. ಸೊ ಇಫ್ ಯು ಸ್ಟಾರ್ಟ್, ಈಗ ಆ್ಯಸಿಡ್ ಮಾರಾಟ ಆಗ್ತಾ ಇತ್ತು, ಸೊ ಈಗ ಆ್ಯಸಿಡ್ ಮಾರಾಟ ಕಂಟ್ರೋಲ್. ಸೊ ನೀವು ಅಂದ್ರೆ ಇಫ್ ದ ಪೀಪಲ್ ಆಫ್ ದ ಕಂಟ್ರಿ themselves are becoming terrorists ಅಂದ್ರೆ it is a very dangerous thing over there. ನಟರಾಜ್ ಗೌಡ್ರ ನಿರುದ್ಯೋಗ ಕರ್ನಾಟಕದಲ್ಲೂ ಇದೆ ರೀ. ಅದೇನೋ ಯುವ ನಿಧಿ ಅಂತ ಸ್ಕೀಮ್ ಕೊಡ್ತೀವಿ ಅಂದ್ರಪ್ಪ, ಕೊಟ್ಟಿಲ್ಲ. ಯುವಕರಿಗೆ ಬೇಜಾರಾಗಿದೆ, ಇನ್ನೂ ತನಕ ಬಂದಿಲ್ಲ. ಇನ್ನೂ ತನಕ ಬಂದಿಲ್ಲ. ಅದಕ್ಕೆ ಮೊನ್ನೆ ಬೆಳಗಾವಿ ಅಧಿವೇಶನ ನಡೀತಾ ಇತ್ತಲ್ಲ, ಯಾರು ಇಬ್ರು ಒಳಗೆ ನುಗ್ಗಿ ಕಲರ್ ಬಾಂಬ್ ಸ್ಫೋಟ ಮಾಡಿದ್ರೆ ಜಸ್ಟಿಫೈಯಬಲ್? ಎರಡು ವಿಷಯ ಇದೆ. ಜಸ್ಟಿಫೈಯಬಲ್ ಅಜಿತ್ ಅವರೇ, ಒಂದು ಸುರಕ್ಷತೆ ಕೊಡ್ಬೇಕಾದಂತಹ ಸರ್ಕಾರ ಮತ್ತೆ ಗೃಹ ಇಲಾಖೆ ಆ ಕೆಲಸವನ್ನ ಮಾಡಬೇಕು. ಅದ್ರೊಳಗೆ ಎಲ್ಲ ಒಂದು ಲೋಪ ಆಗಿದೆ, ಅದು ಚರ್ಚೆ ಒಂದು ಮಾಡೋಣ. ಎರಡನೇದು, ಈ ದೇಶದಲ್ಲಿ ಇರೋ ನಿರುದ್ಯೋಗವನ್ನ ನಾವು ಅಲ್ಲಗಳಿತಾ ಇದ್ರೆ, ಹುಡುಗರಿಗೆ ಯುವಕರಿಗೆ ಆಗ್ತಾ ಇರ್ತಕ್ಕಂತಹ ಮಾನಸಿಕ ಒತ್ತಡವನ್ನ ನಾವು ಅಲ್ಲಗಳಿತಾ ಇದ್ರೆ, ನಮ್ಮಂತಹ ಮೂರ್ಖರು ಇನ್ನೊಬ್ರು ಇರಕ್ ಸಾಧ್ಯನೇ ಆಗೋದಿಲ್ಲ. ನಾನು ನಿಮ್ಗೆ ಹೇಳಿದೆ 25,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಅದರ ಆಲ್ರೆಡಿ ಲಿಂಕ್ ನ ಮಾನ್ಯ ಪ್ರಶಾಂತ್ ನಾಥ್ ಅವರಿಗೆ ನಾನು ಕಳಿಸಿದ್ದೀನಿ. 3 ವರ್ಷದಲ್ಲಿ 2018, 19, 20, 25,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಅಂಕಿಅಂಶ ನಾನು ನಿಮ್ಗೆ ಕಳಿಸಿದ್ದೀನಿ. ನಾವು 2016ರಿಂದ ದೇಶದಲ್ಲಿ ಆತ್ಮಹತ್ಯೆ ಆಗ್ತಾ ಇರ್ತಕ್ಕಂತಹ ರೈತರ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಯಾರೋ ಆಚೆಗಡೆ ಒಂದು ಡೇಟಾ ಇಟ್ಕೊಳ್ಳೋದಲ್ಲ ಮುಖ್ಯ. ನಾವು ಸರ್ಕಾರ ಹೇಳ್ತಿದಿಲ್ಲ, ಸರ್ಕಾರ ಉದ್ದೇಶ ಪೂರ್ವಕವಾಗಿ ಮುಚ್ಚಾಗ್ತದೆ. ಎರಡನೇದು, ದೇಶದಲ್ಲಿ ನಿಜವಾಗ್ಲೂ ಉದ್ಯೋಗ ಸಮಸ್ಯೆ ಇದೆ ಅಂತ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಆಗ್ಲಿ ನಿಮ್ಮಂತವ್ರು ನಮ್ಮಂತವ್ರು ಕಣ್ಣು ಮುಚ್ಕೊಂಡು ಇಲ್ಲ ನಾವು ಇದಕ್ಕೆ ಬೇರೆ ವಿಷಯಕ್ಕೆ ಚರ್ಚೆ ಮಾಡೋಣ, ಇದನ್ನ ನಾವು ಆದ್ಯತೆ ತಗೊಳ್ಳಲ್ಲ ಅಂದ್ರೆ ನೀವು ಏನು ಪ್ರೊಡಕ್ಟಿವ್ ಕೆಲಸ ಜಸ್ಟಿಫೈ ಮಾಡ್ತಾ ಇದ್ದಾರೆ ಅವರು. ಕಳೆದ 9.5 ವರ್ಷಗಳಲ್ಲಿ ವಾರ್ಷಿಕ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂತಹ ಮಾನ್ಯ ನರೇಂದ್ರ ಮೋದಿ ಅವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ವೈಟ್ ಪೇಪರ್ ಬಿಟ್ಟಿದ್ದಾರೆ. ಭಾಸ್ಕರ್ ಅವ್ರು ಗೊತ್ತಿದೆ ಕೇಳಿ ನೋಡಿ. ಭಾಸ್ಕರ್ ಅವ್ರು ಗೊತ್ತಿದ್ರೆ ಹೇಳಿ
9.5 ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಭಾಸ್ಕರ್ ಅವ್ರು ಗೊತ್ತಿಲ್ಲ, ಕೇಳಿ. ಅಲ್ಲ, ಈ ಖಂಡಿತ ಪ್ರಶ್ನೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಕೇಳಲೇಬೇಕು. ಅದಲ್ಲದೆ- ಬಟ್ ಅದನ್ನು ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಯುವಕರಿಗೆ ಕೇಳಬೇಕು ಅಂತ ಹೇಳೋದಾ ಅನ್ನೋದಷ್ಟೇ ಪ್ರಶ್ನೆ. ಅಲ್ಲ, ಅದು ಜಸ್ಟಿಫೈ ಇಲ್ಲ, ಮಾಡ್ತಿರಲ್ಲ ಅದು ನೀವು. ಹೇಳಲ್ಲ ಬಿಡಿ ಪ್ರಶಾಂತ್ ಅವರೇ, ಅದು ಹೇಳಲ್ಲ ನಾವು ಆ ವಿಷಯವನ್ನ ಬಿಟ್ಟು ಒಂದು ನಾನು ಯುವಕರ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, 25,000 ಜನ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇರೋ ಪರಿಸ್ಥಿತಿಯನ್ನ, ವಿಷಮ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಾದ್ರೆ ಯಾರು ಮಾಡ್ತಾರೆ? ಇವತ್ತು ಇಡೀ ದೇಶದಲ್ಲಿ ನಟರಾಜ್ ಗೌಡ್ರ, ಆ ಚರ್ಚೆಗೆ ಯಾರ್ದು ಅಬ್ಜೆಕ್ಷನ್ ಇಲ್ರಿ, ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀವು? ಆ ಚರ್ಚೆಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಕೇಂದ್ರ ಸರ್ಕಾರ ಎಲ್ಲಿ ಸಫಲ ಆಯ್ತು, ಎಲ್ಲಿ ವಿಫಲ ಆಯ್ತು, ಚರ್ಚೆಗಳಾಗಬೇಕು, ಆಗ್ಲೇಬೇಕು. ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಿದ್ರ ಹಣಕಾಸು ಸರಿಯಾಗಿದೆಯಾ, ವಿದೇಶಾಂಗ ಸರಿಯಾಗಿದೆಯಾ, ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿದೆಯಾ, ಎಲ್ಲವೂ ಚರ್ಚೆ ಆಗಬೇಕು. ಅದರ ಬಗ್ಗೆ ನೋ ಅಬ್ಜೆಕ್ಷನ್, ಅದರ ಬಗ್ಗೆ ಯಾರದ್ದೂ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಿರುದ್ಯೋಗಿ ಬೈ ಚಾಯ್ಸ್ ಆದಂಥ ಇಬ್ರು ಒಳಗಡೆ ನುಗ್ಗಿದಾಗ ನಿರುದ್ಯೋಗ ಸಮಸ್ಯೆ ಹಣದುಬ್ಬರದ ಕಾರಣಕ್ಕಾಗಿ ಇದಾಗಿದೆ ಅಂತ ನಿಮ್ಮ ಪಕ್ಷದ ಸುಪ್ರೀಂ ಲೀಡರ್ ಹೇಳೋದಿದೆಯಲ್ಲ, ನೀವು ಜಸ್ಟಿಫೈ ಮಾಡ್ತಾ ಇದ್ದೀರಿ, ಅದನ್ನ ಜಸ್ಟಿಫೈ ಮಾಡ್ತಾ ಇದ್ದೀರಿ. ಇಲ್ಲ ಅಜಿತ್ ಅವರೇ, ಈ ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ, ಆ ಯುವಕರು ಕೆಲವು ಸಿಂಬಾಲಿಕ್ ಇರ್ಬೋದು, ಇಡೀ ದೇಶದ ಯುವಕರಿಗೆ ಪರಿಸ್ಥಿತಿ ಬೇರೆ ತರನೇ ಇದೆ, ಮಾನಸಿಕ ಒತ್ತಡದಲ್ಲಿದ್ದಾರೆ. ಇದು ಬಹಳ ಪ್ರಮುಖವಾದ ವಿಷಯ. ಈ ಏನು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದೆ, ಇದು ಕೂಡ ಕೇಂದ್ರ ಸರ್ಕಾರದ ವೈಫಲ್ಯವನ್ನ, ಭದ್ರತಾ ವೈಫಲ್ಯ ಬಿಟ್ಬಿಡಿ, ಯುವಕರನ್ನ ಸರಿ ದಾರಿಗೆ ತರುವಂತದ್ದು, ಅವರಿಗೆ ಬೇಕಾದ ಉದ್ಯೋಗ ಕೊಡೋದೊಳಗೆ ಸರ್ಕಾರ ವೈಫಲ್ಯ ಆಗಿದೆ, ಇಡೀ ದೇಶ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ವೈಫಲ್ಯ ಆಗಿದೆ. ಅದನ್ನು ಕೂಡ ಬಹಳ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು. ಇದು ಕೇವಲ ಭದ್ರತಾ ಲೋಪದ ವಿಷಯ ಅಲ್ಲ, ಇದು ಯುವಕರ ಮನಸ್ಥಿತಿಯ ವಿಷಯ ಆಗಿದೆ. ಅಲ್ಲಲ್ಲ, ನಟರಾಜ್ ಗೌಡ್ರೆ, ಒಂದು ಆಂದೋಲನ ಕಟ್ಟುವ ಕ್ಷಮತೆಯನ್ನು ನಿಮ್ಮ ಪಕ್ಷ ಕಳ್ಕೊಂಡಿದೆ. ಐ ಆಮ್ ಸಾರಿ ಟು ಸೇ ದಿಸ್. ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಿರ್ತಾರೋ ಹೋಗಿ ಅವ್ರ ಬೆಂಬಲಕ್ಕೆ ನಿಂತ್ಕೊಂಡ್ಬಿಡ್ತೀರಿ. ಹೂ ಎವರ್ ದೇ ಆರ್, ಅವ್ರು ಯಾರೇ ಆಗಿರ್ಲಿ, ಅವರ ಬೆಂಬಲಕ್ಕೆ ನಿಂತ್ಕೊಂಡು ಜೈ ಜೈ ಎನ್ನುವಂತ ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿದ್ದೀರಿ. ಒಂದೇ ನಿಮಿಷ, ನಾ ಹೇಳೋದ್ ಕೇಳಿಸ್ಕೊಳ್ಳಿ. ಆಂದೋಲನಗಳ ಸುಮಾರು ನಡೆದು, ನೀವೇನು ಹುಟ್ಟಾಕ್ಲಿಲ್ಲ ಅವುಗಳನ್ನ. ಮೋದಿ ಸರ್ಕಾರದ ವಿರುದ್ಧ ಆಂದೋಲನಗಳು ಸುಮಾರು ನಡೆದು, CA NRC ವಿರುದ್ಧ ಆಂದೋಲನಗಳು ನಡೆದುವಪ್ಪ. ಹೋರಾಟಗಳಾಗಬೇಕು, ಚರ್ಚೆಗಳಾಗಬೇಕು ಈ ದೇಶದಲ್ಲಿ. ಆದರೆ ಆ ಹೋರಾಟ ಮಾಡ್ತಾ ಇರುವಂತವರು ಚಿಕನ್ ನೆಕ್ ಅನ್ನು ಕಟ್ ಮಾಡಿ, ಕೇಳಿಸ್ಕೋಬೇಕಿಲ್ಲಿ ನಟರಾಜ್ ಗೌಡ್ರೆ, ಚಿಕನ್ ನೆಕ್ ಅನ್ನ ಕಟ್ ಮಾಡಿ ನಾರ್ತ್ ಈಸ್ಟ್ ಅನ್ನ ಭಾರತದಿಂದ ಸಪರೇಟ್ ಮಾಡಬೇಕು ಅಂತ ಹೇಳಿದಾಗ ಬೆಂಬಲಕ್ಕೆ ನಿಂತ್ಕೊಂಡು ಅವರು ಎಚ್ಚರಗೊಳ್ಳಬೇಕು. ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ಹೋರಾಟ 9 ತಿಂಗಳು ನಡೀತಿ ಈ ದೇಶದಲ್ಲಿ. ಸರ್ಕಾರ ಹಿಂತೆಗೆದುಕೊಳ್ಳಬೇಕಾಯ್ತು. ಆದರೆ ಆ ಹೋರಾಟದ ನೆಪದಲ್ಲಿ ಲಾಲ್ ಕಿಲಾ ಮೇಲೆ ಖಲಿಸ್ತಾನಿ ಧ್ವಜ ಹಾರಿಸ್ತೀವಿ ಅಂತ ಹೊರಟಾಗ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಅದನ್ನು ವಿರೋಧಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಅದು ಕಂಡಮ್ ಮಾಡಿದ್ವಿ ಬಿಡಿ, ನಾವು ಅದನ್ನು ಕಂಡಮ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಅಂತ ಪ್ರಕರಣಗಳು ಆಗಬಾರ್ದು. ಹಾಗಾದ್ರೆ ಸಂಸತ್ತಿನ ಮೇಲೆ ದಾಳಿ ನಡೆದು 22 ವರ್ಷ ತುಂಬಿದ ದಿನಾನೇ, 22 ವರ್ಷ ತುಂಬಿದ ದಿನಾನೇ ಇವರು ಪಾರ್ಲಿಮೆಂಟ್ ಒಳಗೆ ನುಗ್ಗುತ್ತಾರೆ. ಹೋರಾಟವನ್ನ ಮಾಡಿದ್ವಿ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನ ಮಾಡಿದ್ವಿ, ಭೂ ಸ್ವಾಧೀನ ಕಾಯ್ದೆ ತಂದಾಗ, ತಿದ್ದುಪಡಿ ತಂದಾಗ ನಾವು ಹೋರಾಟ ಮಾಡಿದ್ದೀವಿ. ಎಲ್ಲಾ ಕರಾಳ ಕಾಯ್ದೆ ಮೇಲೆ ನಾವು ಹೋರಾಟವನ್ನ ಮಾಡ್ತಾನೆ ಇದ್ವಿ, ಮುಂದುವರಿಸ್ತೀವಿ. ಆದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆಗಿರೋದು ಈ ಪ್ರಕರಣದಿಂದ ಬಹಿರಂಗ ಆಗ್ತಾ ಇದೆ. ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾದ್ರೆ ನಿರುದ್ಯೋಗ ಪ್ರಮಾಣ ಯಾಕೆ ಎತ್ತಿ ಆಯ್ತು, ಎಲ್ಲಿ ಕೇಂದ್ರ ಸರ್ಕಾರ 9.5 ವರ್ಷಗಳಲ್ಲಿ 19 ಕೋಟಿ ಉದ್ಯೋಗ ಎಲ್ಲಿ ಸೃಷ್ಟಿ ಮಾಡಿದ್ರು, ಎಲ್ಲಿ ಬಂತು ಹೂಡಿಕೆ? ಕೆಲವು ಉದ್ಯಮಿಗಳಿಗೆ 14.5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರಲ್ಲ ಮಾನ್ಯ ಮೋದಿ ಅವರು, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ನಟರಾಜ್ ಗೌಡ, ನಿರುದ್ಯೋಗ ಬಗ್ಗೆ ಅವರು ಚರ್ಚೆ ಮಾಡಿದಾರೆ, ಅದು ಕೇಳಿ, ಅದು ಮಾಡಿಲ್ಲ. ಮಾಡ್ತಾ ಇದೀವಲ್ಲ ಅಜಿತ್, ಅದನ್ನೇ ರಾಹುಲ್ ಗಾಂಧಿ ಭಯ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಅಂಕಿಅಂಶ ಕೊಡಿ. ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದಕ ದಾಳಿ ನಡೆದು 22 ವರ್ಷ ತುಂಬಿದ ದಿನಾನೇ ಇವರು ಕೂಡ ಇಂಥದ್ದೇ ಘಟನೆಯನ್ನ ಮಾಡ್ತಾರೆ. ಗುರುಪತ್ವಂತ್ ಸಿಂಗ್ ಪನ್ನು ಅನ್ನುವಂತಹ ಖಲಿಸ್ತಾನಿ ಟೆರರಿಸ್ಟ್, ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಡಿಸೆಂಬರ್ 13ನೇ ತಾರೀಕು ನಾನು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿಸ್ತೀನಿ ಅಂದಾಗಲೇ ಇವರು ಕೂಡ ದಾಳಿ ಮಾಡ್ತಾರೆ. ನೀವು ಅದನ್ನು ಹೇಳ್ತಾ ಇದ್ದೀರಿ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಅಂತ. ಐ ಫೀಲ್ ಪಿಟಿ. ಭಾಸ್ಕರ್ ರಾವ್ ಸರ್, ಬರ್ತೀನಿ ನಾನು. ಅಲ್ಲ, ಒಂದೇ ನಿಮಿಷ, ಬಂದೆ. ಒಂದು ದೊಡ್ಡ ಆಘಾತ ನಡೆದಿದೆ ಈ ಸಮಯದಲ್ಲಿ. ರಾಜಕೀಯ ಬೆಳೆ ಬೇಯಿಸ್ಕೊಂಡು ಒಂದೇ ನಿಮಿಷ ಇರಿ, ಬಂದೆ ನಟರಾಜ್ ಗೌಡ್ರೆ, ಬರ್ತೀನಿ ನಾನು. ಎಸ್, ಒಂದು ದೊಡ್ಡ ಆಘಾತ ನಡೆದಿದೆ, ಎಲ್ಲರೂ ಒಪ್ಕೊಳ್ಳುವಂಥದ್ದು. ಇಂಥ ಸಮಯದಲ್ಲಿ
ಅಪೋಸಿಷನ್ ರೂಲಿಂಗ್ ಪಾರ್ಟಿ ಎಲ್ಲರೂ ಒಂದಾಗಿ ಕಂಡೆಮ್ ಮಾಡಿಬಿಟ್ಟು ಒಮ್ಮತದಿಂದ ಇರೋದು ಬಿಟ್ಬಿಟ್ಟು ನಾಳೆ ಒಂದು ಏನಾದರೂ ಯುದ್ಧ ಆಗುತ್ತೆ, ಗಾಡ್ ಫಾರ್ಬಿಡ್, ಆವಾಗ ಕೂಡ ರಾಜಕೀಯ ಶುರು ಮಾಡ್ತಾರೆ, ಜಮೀನು ಕೊಟ್ರಿ ಇದು ಕೊಟ್ರಿ. ದೇಶ ಯಾವಾಗ ಆಗೋದು? ಇಸ್ ಅಪೋಸಿಷನ್ ಹ್ಯಾಸ್ ಬಿಕಮ್ ಸೋ ಇರೆಸ್ಪಾನ್ಸಿಬಲ್ ಆರ್ ವಾಟ್. ಒಂದು ಸರ್ತಿ ಅವರು ಹೇಳೋದು ನಾವು ಇದಕ್ಕೆ ಕಂಡೆಮ್ ಮಾಡ್ತೀವಿ, ವಿ ಆರ್ ವಿತ್ ಯು, ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಗಿಲ್ಟಿ ಶುಡ್ ಬಿ ಪನಿಷ್ಡ್ ಅಂತ ಅಷ್ಟು ಹೇಳೋದು ಬಿಟ್ಬಿಟ್ಟು ಇದಾಗಿದೆ ಅದಾಗಿದೆ ಅಂತ ಹೇಳ್ತಾ ಹೋದರೆ ಅವರು ದೇ ಆರ್ ಓನ್ಲಿ ಪೊಲಿಟಿಸೈಸಿಂಗ್ ದಿ ಎಂಟೈರ್ ಥಿಂಗ್ ಓವರ್ ದೇರ್. ಇವಾಗ ಕೂತ್ಕೊಂಡು ಅದಾಯಿತು ಇದಾಯಿತು ಅಂತ ಹೇಳ್ತಾ ಇದ್ರೆ ನಿಮಗೆ ಅಟ್ಲೀಸ್ಟ್ ವೆನ್ ಇಸ್ ಇಟ್ ದಟ್ ನಿಮಗೆ ದೇಶದ ಬಗ್ಗೆ ಕಾಳಜಿ ಬರುತ್ತೆ ಗೌಡ್ರೆ? ನಿಮಗೆ ಪ್ರತಿಯೊಂದಲ್ಲೂ ಕೂಡ ನೀವು ಮೋದಿ ಹಂಗೆ ಮಾಡಿದ್ರು ಮೋದಿ ಹಿಂಗೆ ಮಾಡಿದ್ರು, ಸಿ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಗರ್ ದೆನ್ individual. There is a government bigger than government. There is a country also. ದೇಶ ಇದೆ. ದೇಶದ ಬಗ್ಗೆ ನೀವು ಮಾತಾಡ್ರಿ. ನೀವು ದೇಶದ ಬಗ್ಗೆ ವ್ಯಕ್ತಿ ಸರ್ಕಾರ ಬಿಟ್ಟು ದೇಶದ ಮೇಲೆ ನಾವು ಆಘಾತ ಆಗಿದೆ. ಅರ್ಧ ಗಂಟೆ ಸಮಯ ಕೊಟ್ಟಿದ್ದೀನಿ ನಿಮಗೆ, ಒಂದು ನಿಮಿಷ ಇರಿ, ಅವ್ರದ್ದು ಮಾತು ಕೇಳಿಸ್ಕೊಳ್ಳಿ, ವಿಪಕ್ಷಗಳದ್ದು ಒಂದು ಸ್ವಲ್ಪ ಧ್ವನಿ ಇರಲಿ. ದೇಶದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಕೇವಲ ವ್ಯಕ್ತಿ ಸರ್ಕಾರ ಇತ್ಯಾದಿಗಳನ್ನು ಬಿಟ್ಟುಬಿಟ್ಟು ಯು ಆರ್ ಎ ಪಾರ್ಟ್ ಆಫ್ ದ ಹೋಲ್ ಕಂಟ್ರಿ. ಅದು ಯಾಕೆ ಮರ್ತು ಬಿಡ್ತೀರಾ ನೀವು? ಕೇವಲ ಒಬ್ಬರು ಪ್ರಧಾನಮಂತ್ರಿ ಮತ್ತೆ ಒಂದು ಸರ್ಕಾರ, ಪ್ರಧಾನಮಂತ್ರಿ ಸರ್ಕಾರ ಇಷ್ಟೇ ನಿಮ್ಗೆ ಕಾಣುತ್ತಾ? ನಿಮಗೆ ದೇಶ ಇದಕ್ಕಿಂತ ದೊಡ್ಡದು, ಪಾರ್ಲಿಮೆಂಟ್ ಇದಕ್ಕಿಂತ ದೊಡ್ಡದು, ಮತ್ತೆ ಎಲ್ಲರೂ ಅಲ್ಲಿ ಕುಳಿತುಕೊಂಡಿರುವಾಗ ಘಟನೆ ನಡೆದಿರುವಾಗ ನಾವು ನಿಮ್ಮ ಜೊತೆ ಇದ್ದೀವಿ. ಅದೇ ನೋಡಿ, ಅಲ್ಲಿ ಇಸ್ರೇಲಲ್ಲಿ ಹಮಾಸ್ ಗಲಾಟೆ ಆಗುವಾಗ ದಿ ಅಪೋಸಿಷನ್ ಅಂಡ್ ದಿ ಗವರ್ಮೆಂಟ್ ಬಿಕೇಮ್ ಒನ್ ಅಂಡ್ ದೇ ಫಾಟ್ ದಿ ಅಂತದೊಂದು ಮೆಚುರಿಟಿ ಯಾವಾಗ ಬರ್ತದೆ ನಿಮ್ಮ ಪಕ್ಷದವ್ರೆ? ಪ್ರತಿಯೊಂದಕ್ಕೂ ನೀವು ಯು ವಾಂಟ್ ಟು ಶೇಮ್ ದ ಕಂಟ್ರಿ. ದೇಶಕ್ಕೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ಅವಮಾನ. ದೇಶ ಸರ್ಕಾರ ಅಥವಾ ವ್ಯಕ್ತಿಯಿಂದ ಅಲ್ಲ, ದೇಶ ಇನ್ನು ದೊಡ್ಡದು. ಅದು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ಆ ಪ್ರಯತ್ನವನ್ನು ಸರ್ಕಾರದ ಕಡೆಯಿಂದ ಮಾಡಿದಂತೆ ಕಾಣಲಿಲ್ಲ. ಆ ದಾಳಿ ಆಯಿತು. ಆ ದಾಳಿಯ ನಂತರ ನಾನು ಅನೇಕ ಬಾರಿ ಪಾರ್ಲಿಮೆಂಟ್ ನಡೆಯೋದನ್ನು ನೋಡಿದ್ದೀನಿ, ವಿಧಾನಸಭೆಯಲ್ಲಿ ನಡೆದು ಒಂದು ಸೆನ್ಸ್ ಆಫ್ ದ ಹೌಸನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗತ್ತೆ. ಎಲ್ಲ ವಿಪಕ್ಷಗಳು ಮಾತಾಡ್ತವೆ, ಸರ್ಕಾರದ ಕಡೆಯಿಂದ ಬಹುತೇಕ ಎಲ್ಲ ಪಕ್ಷಗಳು ಮಾತಾಡ್ತವೆ. ಒಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಅವ್ರಿಗೊಂದು ಏನೇನಾಗಿದೆ ಅಂತಕ್ಕಂಥ ಬ್ರೀಫ್ ಮಾಡುವ ಪ್ರಯತ್ನವನ್ನು ನಡೆಯುತ್ತೆ. ಮರುದಿನ ಅನಗತ್ಯವಾಗಿ ಎಕ್ಸ್ಪಲ್ಷನ್ ಮಾಡುವಂಥ ಒಂದು ಪ್ರಯತ್ನ ನಡೆಯುತ್ತೆ. ನ್ಯಾಚುರಲಿ ಸಂಸದರು ಒಂದು ರೀತಿ ಆತಂಕಕ್ಕೊಳಗಾಗ್ತಾರೆ ಇಂಥ ಘಟನೆ ನಡೆದಾಗ. ಅವರು ತಮ್ಮ ಪಾರ್ಟಿಯ ವ್ಯೂ ಪಾಯಿಂಟನ್ನು ಹೇಳಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಲ್ಲ. ಸರ್ಕಾರ ಸರಿ ಮಾಧ್ಯಮಗಳ ಮೂಲಕ ಇವತ್ತು ಹೇಳಿ, ಆದರೆ ನೇರವಾಗಿ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ. ಈಗ ಕಳೆದ ಬಾರಿ 2001 ಪಾರ್ಲಿಮೆಂಟ್ ಅಟ್ಯಾಕ್ ನಡೆದಾಗ ನಾನು ನಿನ್ನೆ ಹಾಗೆ ತೆಗೆದು ನೋಡಿದೆ. ಮೊದಲು ಅಡ್ವಾಣಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಏನಾಯಿತು ಹಿ ಕಾಲ್ಡ್ ಸೋನಿಯಾ ಗಾಂಧಿ ಕಾಲ್ ಮಾಡ್ತಾರೆ ವಾಜಪೇಯಿ ಅವ್ರಿಗೆ. ವಾಜಪೇಯಿ ಅವರು ಇತರ ವಿಪಕ್ಷಗಳನ್ನು ಮಾಡ್ತಾರೆ. ವಿಪಕ್ಷಗಳ ಹೇಳಿಕೆ ಅದನ್ನು ಟೀಕಿಸೋದು ಒಂದು ಕಡೆ, ಸರ್ಕಾರದ ಕಡೆಯಿಂದ ಕೂಡ ಆ ಇನಿಷಿಯೇಷನ್ ಇಲ್ಲ. ಘಟನೆ ಆದ ನಂತರ ಸೈನ್ ಡೇ ಅಡ್ಜರ್ನ್ ಆಗಿಬಿಡುತ್ತೆ. ಆ್ಯಂಡ್ ಸಿಕ್ಕಿದ ಕೂಡಲೇ ದೆರ್ ಹ್ಯಾಸ್ ಟು ಬಿ ಸಮ್ ಟೈಮ್. ಒಬ್ಬರು ಗೃಹ ಸಚಿವರು ಉತ್ತರ ಕೊಡಬೇಕು ಅಂದರೆ ಸಮ್ ಫ್ಯಾಕ್ಟ್ಸ್ ಇಟ್ಕೊಂಡು ಅದಕ್ಕಿಂತ ಮುಂಚೆನೇ ನೀವು ಸ್ಟ್ರೀಟ್ ಫೈಟ್ ರಸ್ತೆಗೆ ಇಳಿದ್ಬಿಟ್ಟು ಗಲಾಟೆ ಮಾಡಿ ಅದು ಮಾಡಿ ನೀವು ಕೊಡಿ ಅಂತ ಹೇಳುವಾಗ ಯು ವಾಂಟ್ ಟು ಹೈಜಾಕ್ ದಟ್ ಆಲ್ಸೋ ಅಂಡ್ ಮೇಕ್ ಇಟ್ ಪೊಲಿಟಿಕಲ್ ಓವರ್ ದೇರ್. 100% ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಏನ್ ನಡೆದಿದೆ ಸದನದಲ್ಲಿ ಹೇಳೋದಷ್ಟೇ. ಡೆಫಿನೆಟ್ಲಿ ಯಾವ ಹೋಮ್ ಮಿನಿಸ್ಟರ್ ಹೇಳಿದೆ ಇರ್ತಾರೆ ಬಿಫೋರ್ ಎನಿಥಿಂಗ್ ಹ್ಯಾಪನ್ಸ್. ಯು ವಾಂಟ್ ಟು ಪೊಲಿಟಿಕಲಿ ಹೈಜಾಕ್ ದ ಹೋಲ್ ಥಿಂಗ್. ಹಿಂಗಾಯ್ತು ಗಲಾಟೆ ಮಾಡಕ್ ಹೋದ್ರೆ ಅದಕ್ಕೆ ಸದನದ ಒಂದು ಗಾಂಭೀರ್ಯ ಇರುತ್ತೆ. ಅದಕ್ಕೆ ಗಾಂಭೀರ್ಯ ಕಾಪಾಡೋಕ್ಕಿಂತ ಮುಂಚೆನೆ ನೀವು ಅದಕ್ಕೆ ಒಂದು ಲೋಯೆಸ್ಟ್ ಲೆವೆಲ್ ತಗೊಂಡ್ಬಂದ್ಬಿಟ್ರೆ ಪ್ರದೀಪ್ ಕೊಡ್ರಿ. ಸರ್, ದೇಶದ ಅತ್ಯುನ್ನತ ಸ್ಥಳದಲ್ಲಿ ಈ ಥರ ಒಂದು ಘಟನೆ ಆದಾಗ ಅದನ್ನು ಚರ್ಚೆ ಮಾಡಬೇಕಾದದ್ದು ವಿರೋಧ ಪಕ್ಷದ ಕೆಲಸ. ಅದು ಪ್ರಸಾದ್ನಾಥ್ ಸರ್ ಹೇಳಿದಾಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ದು ಸರ್ಕಾರದ ಕೆಲಸ. ಹೌದು, ಅದನ್ನು ನಾವು ಅವ್ರ ರೈಟನ್ನು ನಾವು ಮೊಟಕುಗೊಳಿಸಬಾರ್ದು, ಮತ್ತು ಅವ್ರನ್ನ ಹೊರಗಡೆ ಹಾಕಿದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಅವ್ರ ಪ್ರತಿಭಟನೆಯನ್ನು ಅಥವಾ ಅವ್ರ ಹೋರಾಟವನ್ನು ಅಥವಾ ಅವ್ರು ಕೇಳೋ ಹಕ್ಕನ್ನು ಕೇಳೋಕ್ಕೆ ಅವಕಾಶ ಕೊಡಬೇಕಿತ್ತು ಈ ಸರ್ಕಾರ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಇಲ್ಲಿ ಇವತ್ತಿನ ರಾಹುಲ್ ಗಾಂಧಿಯವರ ಹೇಳಿಕೆ ಇದೆಯಲ್ಲ, ಇದು ದೊಡ್ಡ ತಪ್ಪದು. ಆ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪಕ್ಕಂಥದ್ದಲ್ಲ. ಒಬ್ಬ ಕೊಲೆ ಮಾಡೋದಕ್ಕೂ ಒಂದು ಡಿಫೆನ್ಸ್ ಇರುತ್ತೆ ಸರ್, ಕೊಲೆ ಮಾಡೋದಕ್ಕೂ ಒಂದು ಡಿಫೆನ್ಸ್ ಇರುತ್ತೆ, ಅವನದೇ ಆದ ಒಂದು ಡಿಫೆನ್ಸ್ ಇರುತ್ತೆ. ನಾಳೆ ಇದೇ ವಿಷಯ ಇವ್ರು ಹೇಳ್ತಾ ಇದ್ದಾರಲ್ಲ, ಇವತ್ತು ನಾಳೆ ಇದು ದೇಶದ ಸಮಗ್ರತೆ ಮತ್ತು ದೇಶದ ಅತ್ಯುನ್ನತವಾದಂಥ ಸ್ಥಳದಲ್ಲಿ ಭದ್ರತೆ ದೃಷ್ಟಿಯಿಂದ ಇಟ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಈ ವಿಚಾರದಲ್ಲಿ. ಇದು ನಮ್ಮ ದೇಶದ ಅತ್ಯುನ್ನತವಾದ ಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆ.
ಇದಕ್ಕೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳು ಒಟ್ಟಾಗಿ ಸಮಗ್ರವಾಗಿ ನಾವು ಭದ್ರತೆಯನ್ನು ಕಾಪಾಡ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಕೇವಲ ಲೋಕಸಭಾ ಸದಸ್ಯರೋ ರಾಜ್ಯಸಭಾ ಸದಸ್ಯರೋ ಅದು ಒಂದು ಪೊಲಿಟಿಕಲ್ ಪಾರ್ಟಿ ಕೆಲಸ ಅಲ್ಲ, ಇದು ದೇಶದ ನಾಗರಿಕರ ಕೆಲಸ. ನಾವೆಲ್ಲ ನಾಗರಿಕರಾಗಿ ಯೋಚನೆ ಮಾಡಬೇಕು. ನಾಗರಿಕರಾಗಿ ಯೋಚನೆ ಮಾಡದೆ ವಿರೋಧ ಪಕ್ಷವಾಗಿ ಅದರಲ್ಲೇನೋ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನವನ್ನು ಈ ವಿಷಯದಲ್ಲಿ ಮಾಡಬಾರ್ದು. ನೀವು ಅವ್ರಿಗೊಂದು ಡಿಫೆನ್ಸಿವ್ ಆಗಿ ಅವಕಾಶ ಮಾಡಿಕೊಟ್ರೆ, ನಿರುದ್ಯೋಗ ಆಗಿದೆ ಹೌದು, ನಾಳೆ ಇನ್ನೊಂದೇನೋ ಸಮಸ್ಯೆ ಆಗುತ್ತೆ ಬಂದು ಬಾಂಬ್ ಹಾಕು ಅಂತನಾ, ಹಂಗಂದ್ರೆ ಬಸ್ ಕಲ್ಲೊಡಿ ಅಂತನಾ, ಯಾವುದೋ ಬಿಲ್ಡಿಂಗ್ ಕಲ್ಲೊಡಿ ಅಂತನಾ? ಅದರ ಅರ್ಥ ನೀವು ಪ್ರತಿಭಟನೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ, ಅದು ಮುಕ್ತವಾದ ಅವಕಾಶ ಇದೆ. ಆದರೆ ನೀವು ಅತ್ಯುನ್ನತವಾದ ಸ್ಥಳ ಇಡೀ ಪ್ರಪಂಚ ನೋಡುತ್ತೆ ಸರ್. ಇದು ನಮ್ಮ ದೇಶದ ಅತ್ಯುನ್ನತವಾದ ಸ್ಥಾನದಲ್ಲಿ ಈ ಥರ ಘಟನೆ ಆಗಿದೆ ಅಂದರೆ ಪ್ರಪಂಚ ವಾಚ್ ಮಾಡ್ತಾ ಇರ್ತದೆ. ಅಂದರೆ ಇದಕ್ಕೆ ನಾವು ಪ್ರೊಟೆಕ್ಟ್ ಕೊಡೋಕ್ಕಾಗಲಿಲ್ಲ ಅಂದರೆ ನಾಳೆ ಅದೊಂದು ದೊಡ್ಡ ಇಶ್ಯೂ. ಅದು ಆ ಇಶ್ಯೂನ ನೀವು ದೊಡ್ಡದು ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವೆಲ್ಲರೂ ಕೂತ್ಕೊಂಡು ಸೊಲ್ಯೂಷನ್ ಹುಡುಕ್ಬೇಕು. ಎಸ್, ನಾಳೆ ನಿಮ್ಮ ಸರ್ಕಾರ ಬಂದಾಗ ಆಗಿದೆ, ಇನ್ನೊಂದು ಸರ್ಕಾರ ಬಂದಾಗ ಆಗ್ತಾ ಇರ್ತವೆ ಈ ಘಟನೆ. ಇಲ್ಲಿ ಬೆಂಗಳೂರಲ್ಲೇ ಒಬ್ಬ ಬಂದ್ಬಿಟ್ಟು LHL ಬಾಂಬ್ ಬಿಟ್ಬಿಟ್ಟ, ಒಂದು ಘಟನೆ ಆಗೋಯ್ತು. ಬೆಂಗಳೂರಲ್ಲೇ LHL ಇಟ್ರಲ್ಲ ಗಿರೀಶ್ ಪಟ್ಟಣ್ಣನವರು. ಈ ಥರದ ಘಟನೆಗಳು ಆಗಿದ್ದಾವೆ, ಎಲ್ಲ ಆಗಿಲ್ಲ ಅಂತಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್ ಅವರೇ ನಿರುದ್ಯೋಗಿ ಆಗಿರಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿ ಇಟ್ಬಿಟ್ರು. ನೀವು ಈ ತರದ ಅನೇಕ ಘಟನೆಗಳು ಈ ದೇಶದಲ್ಲಿ ನಡೀತಾ ಇದಾವೆ. ಅದಕ್ಕೆ ನಾವೆಲ್ಲರೂ ಕಡಿವಾಣ ಹಾಕ್ಬೇಕು, ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ನಾವು ದೇಶ ಉಳಿಸ್ಕೊಳ್ಳೋ ಮಟ್ಟಕ್ಕೆ ಮಾತಾಡಬೇಕು. ನೀವು ದೇಶದ ವಿಚಾರ ಇಟ್ಕೊಂಡು ನೀವು ರಾಜಕೀಯ ಹುಡುಕಿದ್ರೆ ಹೇಗೆ? ಇದರಲ್ಲಿ ರಾಜಕೀಯ ಹುಡುಕ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಪ್ಪಂಥದ್ದಲ್ಲ. ಆದರೆ ನಿಮ್ಗೆ ಅವಕಾಶ ಸಿಗಬೇಕಾಯಿತು, ಲೋಕಸಭೆಯಲ್ಲಿ ಮಾತಾಡಬೇಕಾಯ್ತು, ಆಯ್ತು ವಿರುದ್ಧ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ಇದುವರೆಗೆ ರಾಹುಲ್ ಗಾಂಧಿ ಅವರು ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಬಡತನದ ಬಗ್ಗೆ ಕೇವಲ ಮೈಕರ್ ಮಾತಾಡೋದು ಬಿಟ್ರೆ ಹೋರಾಟ ಯಾವ್ದು ಮಾಡಿದ್ದಾರೆ? ಈ ಬಿಜೆಪಿ ವಿರುದ್ಧ ಅಥವಾ ಈ ಸರ್ಕಾರದ ವಿರುದ್ಧ ಯಾವ ರೀತಿಯ ಜನಗಳನ್ನ ಜಾಗೃತಿ ಮೂಡಿಸುವ ಕೆಲಸವನ್ನ, ಹೋರಾಟ ಮಾಡುವ ಮುಖಾನ ಯಾವತ್ತು ಮಾಡಿದ್ದಾರೆ ಹೇಳಿ? ಯಾವತ್ತು ಮಾಡಿದ್ದಾರೆ? ಈ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾರೆ ಏನಾದ್ರು ಯಾವತ್ತಾದ್ರು? ಇಲ್ಲ. ಕೇವಲ ಮೈಕಲ್ಲಿ ಜನಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಹೊರತು ನೀವು ಮುಂದೆ ಮೀಡಿಯಾ ಮುಂದೆ ಮಾತಾಡೋದಲ್ಲ. ಜಾಗೃತಿ ಮೂಡಿಸಿ, ಹೋರಾಟ ಮಾಡಿ, ಆ ಮೂಲಕ ನೀವು ಬಡತನ, ನಿರುದ್ಯೋಗದ ಬಗ್ಗೆ ತಿಳುವಳಿಕೆ ಮೂಡಿಸಿ. ನೀವು ಅದು ಬಿಟ್ಬಿಟ್ಟು ಈ ವಿಚಾರದಲ್ಲಿ ನಿರುದ್ಯೋಗವನ್ನ ತಗೊಂಬಂದಿರ್ತಕ್ಕಂಥದ್ದು ಇದೆಯಲ್ಲ, ಇದು ನೀವು ದೇಶಕ್ಕೆ ಮಾಡ್ತಕ್ಕಂಥ ಮೋಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.